ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದಂತೂ ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಕಡೆ ಶಾರದಾ ಕೈ ಹಿಡ್ಕೊಂಡು ವಿಮಲಾ ನೋಡ್ತಾ ಇರ್ತಾಳೆ. ಕೈ ಮೇಲೆ ಸಿದ್ಧಾರ್ಥ ಅಂತ ಹೆಸರು ನೋಡಿ ಅವಳು ಸಹ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಇಷ್ಟು ದಿನ ಹೇಗೋ ಕಷ್ಟಪಟ್ಟು ಸಿದ್ದನ್ನ ಮದುವೆಗೆ ಒಪ್ಪಿಸಿದ್ವಿ, ಅದರಲ್ಲೂ ನೀನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತ ಬೇರೆ ಹೇಳ್ತಿದೀಯಾ. ಆದರೆ ಇದೆಲ್ಲ ಏನು ಶಾರದಾ ಅಂತ ಅನ್ಬೇಕಾದ್ರೆ, ಅಮ್ಮ ಅದು ಅಂತ ಹೇಳಕ್ಕೆ ಹೋಗ್ಬೇಕಾದ್ರೆ ಎಲ್ಲದಕ್ಕೂ ನೀನು ಸಮಜಾಯಿಷಿ ಕೊಡಕ್ಕೆ ಬರಬೇಡ, ನನಗೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಬೈತಾ ಇರ್ತಾಳೆ. ಹಾಗೆ ಶಾರದಾ ತುಂಬ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನೋಡಿ ವಿಮಲಮ್ಮ, ನಿಜವಾಗ್ಲೂ ಇದು ನನ್ನ ಅರಿವಿಗೆ ಬರಲಿಲ್ಲ. ನಾನು ನೋಡೋ ಅಷ್ಟೊತ್ತಿಗೆ ಆಲ್ರೆಡಿ ಹೆಸರನ್ನ ಬರೆದುಬಿಟ್ಟಿದ್ರು. ನೋಡಿದರೆ ಕೆಂಪಾಗ್ಬಿಟ್ಟಿತ್ತು. ಏನಕ್ಕೆ ನನಗೆ ಪದೇ ಪದೇ ಈ ರೀತಿ ಶಿಕ್ಷೆ ಆ ದೇವರು ಕೊಡ್ತಿದ್ದನೋ ನನಗಂತೂ ಗೊತ್ತಿಲ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ನೋಡು ಶಾರದಾ, ತಪ್ಪನ್ನ ಮುಚ್ಚಾಕೋದು ಅಷ್ಟು ಸುಲಭ ಅಲ್ಲ ಆಯಿತಾ. ನಿನ್ನ ಮನಸ್ಸಲ್ಲಿ ಸಿದ್ದು ಇಲ್ಲ ಅಂತ ನನಗೆ ಹೇಳಿದ್ದೀಯಾ. ಹಾಗೆ ಜ್ಯೋತಿಕನ ಸಿದ್ದನು ಮುಂದೆ ನಿಂತು ನಾನೇ ಮದುವೆ ಮಾಡ್ತೀನಿ ಅಂತಲೂ ಮಾತು ಕೊಟ್ಟಿದ್ದೀಯಾ. ಇಷ್ಟೆಲ್ಲ ಆದಮೇಲೂ ನಿನ್ನ ನಾನು ಹೇಗಂತ ನಂಬಲಿ, ತಪ್ಪು ಮೇಲೆ ತಪ್ಪು ಮಾಡ್ತಲೇ ಇದೆಯಲ್ಲ ಶಾರದಾ ಅಂತ ಕಿರ್ತಾ ಇರಬೇಕಾದ್ರೆ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ, ನಿಜವಾಗ್ಲೂ ನಾನು ಬೇಕು ಅಂತ ಈ ತಪ್ಪನ್ನ ಮಾಡಿಲ್ಲಮ್ಮ. ಸಿದ್ಧಾರ್ಥ ಸರ್ ನನಗೆ ದೇವ್ರ ಸಮಾನ. ಅವ್ರ ಮೇಲೆ ನನಗೆ ತುಂಬ ಅಪಾರವಾದ ಗೌರವ ಇದೆ. ಅವ್ರಿಗೆ ಕೆಟ್ಟ ಹೆಸರು ಬರೋದಾಗಲಿ ಅಥವಾ ಅವ್ರ ಗೌರವಕ್ಕೆ ಧಕ್ಕೆ ಬರೋದಾಗಲಿ ಯಾವ ಕೆಲಸನೂ ನಾನು ಖಂಡಿತ ಮಾಡಲ್ಲಮ್ಮ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಇದನ್ನು ಒರೆಸ್ಬೇಕಂತ ತುಂಬ ಟ್ರೈ ಮಾಡಿದೆ ಅಮ್ಮ, ಎಷ್ಟು ಒರೆಸಿದ್ರು ಈ ಕೈಲಿರೋ ಹೆಸರು ಹೋಗಲೇ ಇಲ್ಲ. ನಾನು ಏನು ಮಾಡಲಿ ಅಂತ ಅನ್ಬೇಕಾದ್ರೆ, ನಾನು ನಂಬಿದ್ರೇನು ಬಿಟ್ರೇನು ನಿನ್ನ ಕೈ ಮೇಲಿರೋ ಹೆಸರನ್ನ ಪ್ರತಿಯೊಬ್ಬರು ನೋಡಾಯ್ತಲ್ಲ, ಇನ್ನೇನಿರೋದು ಹೇಳು ಅಂತ ಅವಳು ಸಹ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಎಲ್ಲರೂ ನೋಡಾಯಿತು, ಏನು ಅಂದ್ಕೊಂಡ್ರೋ ಏನೋ ನನಗಂತೂ ಗೊತ್ತಿಲ್ಲ. ಪಾಪ ಜ್ಯೋತಿಕಾ ಎಷ್ಟು ಬೇಜಾರು ಮಾಡ್ಕೊಂಡ್ಲು, ನೀನೇ ನೋಡಿದೆ ಅಲ್ವಾ. ಯಾರಾದರೂ ತಾನು ಮದುವೆ ಆಗೋ ಹುಡುಗನ ಬೇರೊಂದು ಹುಡುಗಿ ಕೈಲಿ ಹೆಸರು ಬರ್ಸ್ಕೊಂಡ್ರೆ ಸಹಿಸ್ಕೋತಾಳ. ನೀನೇನಾದರೂ ಜಾಗದಲ್ಲಿದ್ದಿದ್ರೆ ನೀನು ಸಹಿಸ್ಕೋತಿದ್ಯಾ. ಮಾತಾಡು ಶಾರದಾ, ಮಾತಾಡು ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಏನು ಮಾತಾಡದೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಮೇಲೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಎಲ್ಲ ನನ್ನ ಕರ್ಮ, ಏನು ಮಾಡಲಿ. ಸಿದ್ದು ಮದುವೆ ಆಗಬೇಕು ಅಂತ ಅಂದರೆ ನೀವು ಇರಲೇಬೇಕಂತೆ. ನೀನು ದೀಪು ಇದ್ದರೆ ಮಾತ್ರ ಅವ್ನು ತಾಳಿ ಕಟ್ಟೋದು ಅಂತ ಹೇಳಿದಾನೆ. ತಾಳಿ ಕಟ್ಟೋವರೆಗೂ ನಿಮ್ಮಿಬ್ಬರನ್ನು ನಾನು ಸಹಿಸ್ಕೊಳ್ಳೇಬೇಕು ಅಂತ ಅನ್ಬೇಕಾದ್ರೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ, ಮದುವೆ ಆದ ತಕ್ಷಣ ನಾನು ದೀಪು ಹಾಗೆ ನಮ್ಮತ್ತೆ ನಿಮ್ಮ ಕಣ್ಣಿಗೆ ಕಾಣ್ದಂಗೆ ಹೋಗ್ತೀವಿ. ಸಿದ್ಧ ಸರ್ಗೂ ಯಾವುದೇ ತೊಂದರೆನ ನಾವು ಕೊಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಪ್ಲೀಸ್ ಅಮ್ಮ, ದಯವಿಟ್ಟು ಕ್ಷಮಿಸಿ, ಇನ್ಯಾವತ್ತು ನನ್ನ ಕಡೆಯಿಂದ ತಪ್ಪಾಗ್ದಾಗೆ ನಾನು ನೋಡ್ಕೋತೀನಿ. ಸಿದ್ಧ ಸರ್ ಹಾಗೆ ಜ್ಯೋತಿಕ ಅವ್ರ ಮದುವೆ ನೋಡೋಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ, ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಹತ್ರ ಏನೂ ಕೇಳಲ್ಲ ಅಂತ ಕೈ ಮುಗಿದು ಬಿಡ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಸಿದ್ದು ತುಂಬ ಚೆನ್ನಾಗಿ ರೆಡಿ ಆಗ್ತಿರ್ಬೇಕಾದ್ರೆ ಎಲ್ಲ ಫ್ರೆಂಡ್ಸು ಅವನ ಹತ್ರ ಬರ್ತಾರೆ. ಆಗ ಪಲ್ಲವಿ ಹೇಳ್ತಾ ಇರ್ತಾಳೆ, ಸಿದ್ದು ತುಂಬ ಚೆನ್ನಾಗಿ ಕಾಣ್ತಿದೆ ಕಣೋ ಅಂತ ಅಂದಾಗ, ಮತ್ತೆ ನಮ್ಮ ಸಿದ್ದು ಏನು ಕಮ್ಮಿನಾ, ಮದುವೆ ಗಂಡಲ್ವಾ, ರೆಡಿ ಆಗಬೇಕಲ್ವಾ ಅಂತ ಯೋಗಿ ಹೇಳ್ತಿರ್ಬೇಕಾದ್ರೆ, ಹಾಗೆ ಯೋಗಿ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಸಿದ್ದು ನೀನು ಈ ರೀತಿ ರೆಡಿ ಆಗಿದೆಯಲ್ಲೋ, ಇರಬರೋ ಹುಡುಗಿರೆಲ್ಲ ನನ್ನನ್ನು ಮದುವೆ ಆಗು ಅಂತ ಹೇಳ್ತಾರೆ ಕಣೋ, ನಮ್ಮ ಗತಿ ಏನು ಅಂತ ಎಲ್ಲರೂ ಸಹ ಟೀಸ್ ಮಾಡ್ತಾ ಇರ್ತಾರೆ. ಆಗ ಯೋಗಿ ಹೇಳ್ತಾ ಇರ್ತಾನೆ, ಆ ಥರ ಎಲ್ಲ ಆಗಲ್ಲ ಬಿಡಿ ಅಂತ ಅಂದಾಗ, ಯಾಕೋ ಈ ರೀತಿ ಹೇಳ್ತಿದ್ಯಾ ಅಂತ ಪಲ್ಲವಿ ಕೇಳ್ತಾ ಇರ್ತಾಳೆ. ಇನ್ನೇನು ಪಲ್ಲವಿ, ಮತ್ತೆ ಇವ್ನ ಮುಖದಲ್ಲಿ ಸ್ವಲ್ಪನಾದರೂ ನಗು ಇದೆಯಾ, ನಗ್ಗಾಡಿದ್ರೆ ಮುತ್ತು ಉದುರುತ್ತವೆ ಅನ್ನಂಗೆ ಹ್ಞೂ ಅಂತ ಮುಖನ ಉಬ್ಬರಿಸ್ಕೊಂಡು ಕೂತಿದ್ದಾನೆ ನೋಡು ಅಂತ ಹೇಳ್ತಾ ಇರ್ತಾನೆ. ಆಗ ಇನ್ನೊಂದು ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ನಗು ಬರದಲ್ಲೇ ಸುಮ್ಮನೆ ನಗಾಡಿದ್ರೆ ಹುಚ್ಚರು ಅಂತ ಅಂತಾರೆ ಕಣೋ ಅಂತ ಅಂದಾಗ, ನೋಡು ಸಿದ್ದು, ಯೋಗಿ ಹೇಳ್ತಿರೋದು ಕರೆಕ್ಟ್ ಇದೆ ಅಲ್ವಾ, ಇಷ್ಟು ಚೆನ್ನಾಗಿ ರೆಡಿ ಆಗಿದೆಯಾ, ನೀನು ನಗಾಡಲಿಲ್ಲ ಅಂದರೆ ಏನು ಹೇಳು. ಈ ಒಡವೆ ಜ್ಯುವೆಲರಿ ಇರ್ಬೋದು, ಬಟ್ಟೆ ಇರ್ಬೋದು, ಎಲ್ಲದೂ ಸಹ ನಮ್ಮ ಕಾಂತಿನೇ ಹೆಚ್ಚಿಸ್ಬೋದು. ಆದರೆ ಈ ನಗು ಇದೆಯಲ್ಲ ಅದು ಮಾತ್ರ ಒರಿಜಿನಲ್ ಕಣೋ, ಅದರಿಂದಲೇ ತುಂಬ ಚೆನ್ನಾಗಿ ಕಾಣೋದು ಅಂತ ಹೇಳ್ತಾ ಇರ್ತಾಳೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ಇವಾಗ ಏನು ನಗಾಡ್ಬೇಕಷ್ಟೇ ತಾನೇ, ಬಿಡಿ ನಗಾಡ್ತೀನಿ ಅಂತ ಅಂದಾಗ, ನಿನ್ನ ಮುಖದಲ್ಲಿ ನಗು ಯಾವಾಗಲೂ ಹೀಗೆ ಇರಲಿ ಕಣೋ, ನಾವು ಅದೇ ರೀತಿ ನೋಡೋಕೆ ಇಷ್ಟಪಡ್ತೀವಿ ಅಂತ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ಬೇಕಾದ್ರೆ ಯೋಗಿ ಹೇಳ್ತಾ ಇರ್ತಾನೆ, ಏನು ಗೊತ್ತೇನೋ, ಶಾರದವರು ಕೈ ಮೇಲೆ ಸಿದ್ಧಾರ್ಥ ಅಂತ ಹೆಸರು ಬರ್ಸ್ಕೊಂಡಿದ್ದಾರೆ, ಅವರಿಗೆ ನಿನ್ನ ಮೇಲೆ ತುಂಬ ಫೀಲಿಂಗ್ಸ್ ಇದೆ ಕಣೋ, ಅದಕ್ಕೆ ಬರ್ಸ್ಕೊಂಡಿರೋದು ಅಂತ ಹೇಳ್ತಾ ಇದ್ದರೆ ಆಶ್ಚರ್ಯದಿಂದ ಸಿದ್ದು ಕೇಳ್ಕೊತಾ ಇರ್ತಾನೆ. ಮತ್ತೆ ಹೇಳ್ತಾನೆ, ಖಂಡಿತ ಅವರು ಆ ರೀತಿ ಮಾಡಿಸ್ಕೊಳ್ಳಲ್ಲ, ಏನೋ ಮಿಸ್ ಆಗಿ ಈ ರೀತಿ ಆಗಿದೆ, ಅವ್ರು ಖಂಡಿತ ಆ ಥರ ಸುಳ್ಳು ಹೇಳಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಪಲ್ಲವಿ ಕೇಳ್ತಾ ಇರ್ತಾಳೆ, ನಿಜ ಹೇಳು ಹೇಗಿ, ಏನಕ್ಕೆ ಸಿದ್ದು ಈ ಥರ ಡಲ್ ಆಗಿದ್ದಾನೆ, ನನ್ನಿಂದ ಏನಾದರೂ ಮುಚ್ಚಿಡ್ತಿದೆ ಸತ್ಯನ ಅಂತ ಅಂದಾಗ ಯೋಗಿ ನಡೆದಿರೋ ವಿಷಯನೂ ಹೇಳ್ತಾ ಇರ್ತಾನೆ. ಶಾರದವ್ರನ್ನ ಈ ಥರ ಪ್ರೀತಿ ಮಾಡ್ತಿದ್ದಾನೆ, ಪ್ರಪೋಸ್ ಮಾಡಿದಾಗ ಅವರು ಅಕ್ಸೆಪ್ಟ್ ಮಾಡಲಿಲ್ಲ, ನೀವೇನಾದ್ರು ನನ್ನನ್ನು ಫೋರ್ಸ್ ಮಾಡಿದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು, ಅದಕ್ಕೋಸ್ಕರ ಸಿದ್ದು ವಿಧಿ ಇಲ್ಲದಲೇ ಜೋನ ಮದುವೆ ಹಾಕಿ ಒಪ್ಕೊಂಡಿದ್ದಾನೆ ಅಂತ ನಡೆದಿದ್ದ ವಿಷಯನೂ ಸಹ ಹೇಳಿದಾಗ ಈ ಕಡೆ ತುಂಬ ಅಂದರೆ ತುಂಬ ಬೇಜಾರು ಮಾಡಿಕೊಂಡು ಪಲ್ಲವಿ ಫ್ರೆಂಡು ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ರಿಸೆಪ್ಷನ್ಗೆ ಅಂತ ಎಲ್ಲರೂ ಸಹ ತುಂಬ ಗ್ರ್ಯಾಂಡಾಗಿ ರೆಡಿಯಾಗಿ ಎಂಟ್ರಿ ಕೊಡ್ತಿರ್ಬೇಕಾದ್ರೆ ಪಲ್ಲವಿ ಹೇಳ್ತಾ ಇರ್ತಾಳೆ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಆದರೆ ನಮ್ಮ ಸಿದ್ದು ಮಾತ್ರ ಇಷ್ಟು ಡಲ್ ಆಗಿದ್ದಾನೆ ಅಂತ ಅಂದಾಗ, ಏನು ಮಾಡೋಕ್ಕಾಗುತ್ತೆ ಬಿಡು, ನಾವೇನು ಮಾಡೋಕ್ಕಾಗಲ್ಲ, ಮನೆಗೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡಿದ್ದಾನೆ ಅಂತ ಹೇಳ್ತಾ ಇರ್ತಾನೆ ಯೋಗಿ. ಅಲ್ಲ ಕಣೋ ಯೋಗಿ, ನೀನು ಈ ರೀತಿ ಹೇಳ್ತಾ ಇದೆಯಲ್ಲ, ಅವ್ನ ಲೈಫೇ ಸ್ಪಾಯ್ಲ್ ಆಗುತ್ತೆ ಅಂತ ಅನ್ಬೇಕಾದ್ರೆ ಸರಿ ಏನು ಮಾಡೋದು ಹೇಳು ಅಂತ ಅನ್ಬೇಕಾದ್ರೆ, ನನ್ನ ಜೀವನನೇ ನೋಡ್ತಿದ್ಯಲ್ವಾ, ನನ್ನ ಪರಿಸ್ಥಿತಿ ಯಾವ ಥರ ಆಗಿದೆ, ಆ ರೀತಿ ಆಗೋದು ಸಿದ್ದುಗೆ ನನಗಿಷ್ಟ ಇಲ್ಲ, ಅವನಿಗೇನಾದರೂ ಆದರೆ ತಡ್ಕೊಳ್ಳೋ ಶಕ್ತಿನೂ ನನಗಿಲ್ಲ ಕಣೋ, ನನ್ನ ಜೀವನ ಥರ ಅವ್ನ ಜೀವನ ಹಾಳಾಗೋದು ಬೇಡ ಅಂತ ಹೇಳ್ತಾ ಇರ್ತಾಳೆ.
ಆಗ ಯೋಗಿ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ನಾವೇನು ಮಾಡೋಕ್ಕಾಗಲ್ಲ, ಸಿದ್ದು ಮುಂದಿನ ಲೈಫು ಚೆನ್ನಾಗಿರ್ಬೇಕಂತ ನಾವೆಲ್ಲರೂ ಆಸೆ ಪಡ್ತೀವಿ, ಅದೇ ರೀತಿ ಆಗಲಿ ಅಂತ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇರಬೇಕಾದ್ರೆ ಯೋಗಿ ಮಾತ್ರ ಇಮ್ಯಾಜಿನೇಷನ್ ಮಾಡ್ಕೋತಾ ಇರ್ತಾನೆ. ಜ್ಯೋತಿಕಾ ಮತ್ತು ಸಿದ್ದು ಇಬ್ಬರು ಸಹ ರಿಸೆಪ್ಷನ್ಗೆ ರೆಡಿಯಾಗಿ ಬರ್ತಾ ಇದ್ದರೆ ಯೋಗಿ ಮಾತ್ರ ಕನಸು ಕಾಣ್ತಾ ಇರ್ತಾನೆ. ಇನ್ನೊಂದು ಕಡೆ ಸಿದ್ದು ಮತ್ತು ಶಾರದಾ ಇಬ್ಬರೂ ಸಹ ಹಾರನ ಎಕ್ಸ್ಚೇಂಜ್ ಮಾಡಿಕೊಂಡು ಹಾಗೆ ತುಂಬ ಖುಷಿಯಿಂದ ಇಬ್ಬರು ಸಹ ಡ್ಯಾನ್ಸ್ ಮಾಡೋ ರೀತಿ ಕನಸು ಕಾಣ್ತಾ ಇರಬೇಕಾದ್ರೆ ಪಲ್ಲವಿ ಏನಾಯಿತು ಯೋಗಿ ಅಂತ ಕೇಳ್ತಾ ಇರ್ತಾಳೆ. ಏನು ಗೊತ್ತಾ, ನನಗೆ ಬರೀ ಫುಲ್ ಶಾರದವರೇ ಕಾಣಿಸ್ತಾ ಇದ್ದಾರೆ, ಏನು ಇಮ್ಯಾಜಿನೇಷನ್ ಮಾಡಿಕೊಂಡ್ರು ಜ್ಯೋತಿಕಾ ನನ್ನ ಕಣ್ಣು ಮುಂದೆ ಬರ್ತಿಲ್ಲ, ಬರೀ ಶಾರದವರೇ ಬರ್ತಾ ಇದ್ದಾರೆ. ಹಾಗೆ ನೋಡೋಕೆ ಹೋದರೆ ಇಬ್ಬರು ಶ್ರೀರಾಮಚಂದ್ರ ಥರ ಸೀತೆ ಮತ್ತು ರಾಮ ಥರ ನನ್ನ ಕಣ್ಣು ಮುಂದೆ ಕಾಣ್ತಾ ಇದ್ದಾರೆ ಅಂತ ಅಂದಾಗ ಪಲ್ಲವಿ ನಗಾಡ್ತಾ ಇರ್ತಾಳೆ. ಹಾಗೆ ಪಲ್ಲವಿ ಹೇಳ್ತಾ ಇರ್ತಾಳೆ, ಕಾಮ್ ಡೌನ್ ಹೇಗೆ, ಏನು ಗೊತ್ತಾ, ಇದು ಇಮ್ಯಾಜಿನೇಷನ್ ಚೆನ್ನಾಗಿರಲ್ಲ, ರಿಯಲ್ ಆಗಾದರೆ ತುಂಬ ಚೆನ್ನಾಗಿರುತ್ತೆ ಕಣೋ ಅಂತ ಹೇಳ್ತಾ ಇರ್ತಾಳೆ. ಯೋಗಿ ಹೇಳ್ತಾ ಇರ್ತಾನೆ, ಏನು ರಿಯಲ್ ಆಗ ಆ ರೀತಿ ಏನಾದರೂ ನನ್ನ ಆಗಿಬಿಟ್ರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಖಂಡಿತ ಆಗುತ್ತೆ, ನಾವೊಂದು ಎಲ್ಲರೂ ಸೇರಿ ಐಡಿಯಾ ಮಾಡೋಣ ಅಂತ ಪಲ್ಲವಿ ಹೇಳ್ತಾ ಇರ್ತಾಳೆ. ಅದೇನು ಐಡಿಯಾ ಹೇಳು ಪಲ್ಲವಿ ಅಂತ ಹೇಳ್ತಾ ಇರಬೇಕಾದ್ರೆ ಮೊದಲು ಐಡಿಯಾ ಕೊಡ್ತೀನಿ, ಮೊದಲೋಗಿ ನಾವು ವಿಶ್ ಮಾಡೋಣ ಅಂತ ಅಂದಾಗ ಎಲ್ಲರೂ ಹೋಗ್ತಾ ಇರ್ತಾರೆ. ನಿಂತ್ಕೊಳ್ಳಿ, ಮೊದಲು ಹೋಗಿರಂತೆ ಗಿಫ್ಟ್ ಎಲ್ಲಿ ಅಂತ ಅಂದಾಗ ಅಯ್ಯೋ ಮರ್ತೇ ಬಿಟ್ವಿ ಅಂತ ಅಂದ್ಕೊಂಡು ಎಲ್ಲರೂ ವಿಶ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ಹಾಗೆ ಒಂದು ಕಡೆ ಎಲ್ಲರೂ ಸಹ ರಿಸೆಪ್ಷನ್ಗೆ ರೆಡಿಯಾಗಿ ತುಂಬ ಖುಷಿಯಿಂದ ಕೂತಿರ್ಬೇಕಾದ್ರೆ ಈ ಕಡೆ ರಿಸೆಪ್ಷನ್ಗೆ ಬಂದೇ ಬಿಡ್ತಾರೆ. ಜ್ಯೋತಿಕಾ ಮತ್ತು ಸಿದ್ದು ತುಂಬ ಚೆನ್ನಾಗಿ ರೆಡಿಯಾಗಿ ತುಂಬ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇರಬೇಕಾದ್ರೆ ಎಲ್ಲ ಫ್ರೆಂಡ್ಸು ವಿಶ್ ಮಾಡೋಕ್ಕೆ ಅಂತ ಬರ್ತಾ ಇರ್ತಾರೆ. ಎಲ್ಲರೂ ಸಹ ತಮ್ಮ ತಮ್ಮ ಗಿಫ್ಟ್ ಇಟ್ಕೊಂಡು ಸಿದ್ದುಗೆ ವಿಶ್ ಮಾಡ್ತಿರ್ಬೇಕಾದ್ರೆ ನೀನು ಬಾರಮ್ಮ ಅಂತ ಯೋಗಿ ಪಲ್ಲವಿನ ಕರಿತಾ ಇರ್ತಾನೆ. ಆಗ ಪಲ್ಲವಿ ಬಂದು ವಿಶ್ ಆಲ್ ದ ಬೆಸ್ಟ್ ಅಂತ ಇಬ್ಬರಿಗೂ ವಿಶ್ ಮಾಡಿಬಿಟ್ಟು ಯಾವಾಗಲೂ ಜೀವನದಲ್ಲಿ ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಸಿದ್ದು ಹತ್ರ ಬಂದು ನಿಜವಾಗ್ಲೂ ನೀನು ಮನಸಾರೆ ಮದುವೆಗೆ ಒಪ್ಕೊಂಡಿದ್ಯಾ ಅಂತ ಕೇಳಿದಾಗ ಸಿದ್ದುಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಏನು ಕೇಳ್ತಾ ಇದೆಯಾ, ಈ ಟೈಮಲ್ಲಿ ಇದೆಲ್ಲ ಬೇಕಾ, ಎವ್ರಿಥಿಂಗ್ ಇಸ್ ಫೈನ್ ಆಯಿತಾ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಅಂದಾಗ ನಿಜ ಹೇಳು ಅಂತ ಕೇಳ್ತಾ ಇರ್ತಾಳೆ. ನೋಡು ನಿನ್ನ ಮುಖ ಬಾಡೋಗಿದೆ, ಇದರಲ್ಲೇ ಗೊತ್ತಾಗುತ್ತೆ, ದಯವಿಟ್ಟು ಒಂದೇ ಒಂದು ಮಾತು ಹೇಳು, ಎಲ್ಲರೂ ನಾವು ಸರಿ ಮಾಡ್ತೀವಿ ಅಂತ ಅಂದಾಗ ಯಾರ ಕೈಲಿ ಸಹ ಸರಿ ಮಾಡೋಕ್ಕಾಗಲ್ಲ ಅಂತ ನನಗೆ ಯಾವತ್ತೋ ಗೊತ್ತಾಯಿತು, ಈಗ ವಿಷಯ ಬಿಟ್ಬಿಡು, ಟಯರ್ಡ್ ಆಗಿದ್ದೀನಲ್ಲ ಅದಕ್ಕೋಸ್ಕರ ಈ ರೀತಿ ಡಲ್ ಆಗಿದ್ದೀನಿ, ಟೆನ್ಷನ್ ತೊಗೋಬೇಡಿ, ಎಲ್ಲರೂ ಎಂಜಾಯ್ ಮಾಡೋಗಿ ಅಂತ ಕಳಿಸ್ದಾಗ ಸರಿ ಅಂತ ಅಂದ್ಬಿಟ್ಟು ಎಲ್ಲ ಫ್ರೆಂಡ್ಸು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಇರೋಬ್ಬರ ನೆಂಟರೆಲ್ಲ ಸಹ ಗಿಫ್ಟ್ ತೊಗೊಬಂದು ಜ್ಯೋತಿಕಾಗೆ ಹಾಗೆ ಸಿದ್ದುಗೆ ವಿಶ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗಿ ಅಂತ ಜೋ ಹೇಳ್ತಾ ಇರ್ತಾಳೆ. ಹಾಗೆ ಅತ್ತೆ ಮಾವ ಬನ್ನಿ, ಮೊಮ್ಮ ಬನ್ನಿ, ಎಲ್ಲರೂ ಒಂದು ಫ್ಯಾಮಿಲಿ ಫೋಟೋ ತೆಕ್ಕೊಳ್ಳೋಣ ಅಂತ ಅಂದಾಗ ಎಲ್ಲರೂ ಖುಷಿಯಾಗಿ ಬಂದು ಫ್ಯಾಮಿಲಿ ಫೋಟೋನ ತೆಗೆಸ್ಕೊತಾ ಇರ್ತಾರೆ. ಹಾಗೆ ಸಿದ್ದು ಅಪ್ಪ ಅಮ್ಮನ ಜೊತೆ ಹೇಳ್ತಾ ಇರ್ತಾಳೆ, ಅತ್ತೆ ಮಾವ ನಮ್ಮ ಜೊತೆ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳಿ ಅಂತ ಅಂದಾಗ ಯಾವಾಗಲೂ ಸಹ ಮುರಳಿ ಪಕ್ಕನೇ ವೈದೇಹಿ ಹೋಗಿ ನಿಂತ್ಕೋತಾ ಇರ್ತಾಳೆ. ಹಾಗೆ ವೈದೇಹಿ ಹೇಳ್ತಾ ಇರ್ತಾಳೆ, ನೋಡು ಸಿದ್ದು, ನನಗೆ ಅಂತ ನನ್ನವ್ರು ಯಾರೂ ಇಲ್ಲ, ನಿನ್ನ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೋದಾ ಅಂತ ಅಂದಾಗ ಅದಕ್ಕೇನು ತೊಂದರೆ ಇಲ್ಲ, ತೆಗೆಸ್ಕೊಳ್ಳಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ವಿಮಲನು ಹೇಳ್ತಾ ಇರ್ತಾಳೆ, ನೀವು ನನಗೆ ತಂಗಿ ಸಮಾನ, ಟೆನ್ಷನ್ ತೊಗೋಬೇಡಿ, ನೀವು ಫ್ಯಾಮಿಲಿ ಫೋಟೋದಲ್ಲಿ ಇರ್ರಿ ಅಂತ ಅಂದಾಗ ಹೋಗಿ ಮುರಳಿ ಪಕ್ಕ ನಿಂತ್ಕೊಂಡು ವೈದೇಹಿ ತುಂಬ ಖುಷಿಯಿಂದ ಫೋಟೋ ತೆಗೆಸ್ಕೊತಾ ಇರ್ತಾಳೆ. ಹಾಗೆ ಮತ್ತೆ ವೈದೇಹಿ ಹೇಳ್ತಾ ಇರ್ತಾಳೆ, ನಾನು ಫ್ಯಾಮಿಲಿ ಫೋಟೋ ಬೇಕು, ನನಗೊಂದು ಫ್ಯಾಮಿಲಿ ಫೋಟೋ ಬೇಕು, ನೀವು ಏನು ಮಾಡ್ತಾರೋ ಗೊತ್ತಿಲ್ಲ, ಆ ಕಡೆ ವಿಮಲನ್ನ ಕಳಿಸ್ಕೊಡಿ ಆಯಿತಾ, ನನ್ನ ಮಗ ಸೊಸೆ ಜೊತೆ ನಾನು ಫೋಟೋ ತೆಗೆಸ್ಕೋಬೇಕು ಅಂತ ಅಂದಾಗ ರಿಸ್ಕ್ ತಗೊಳ್ಳೋದು ಬೇಡ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ ಅಂತ ಹೇಳ್ಬೇಕಾದ್ರೆ ಇಲ್ಲ ರೀ ನನಗೆ ಅದೆಲ್ಲ ಗೊತ್ತಿಲ್ಲ, ನೀವು ವೈದೇಹಿನ ಆ ಕಡೆ ಕಳಿಸ್ಬೇಕು ಅಂದಾಗ ನೀನೇ ಏನಾದರೂ ಪ್ಲ್ಯಾನ್ ಮಾಡು ಅಂತ ಮುರಳಿ ಹೇಳ್ಬೇಕಾದ್ರೆ ಈ ಕಡೆ ವೈದೇಹಿ ಹತ್ರ ಬಂದುಬಿಟ್ಟು ನೀವು ಟ್ಯಾಬ್ಲೆಟ್ ತೊಗೊಂಡ್ರಾ, ನೋಡಿ ಎಷ್ಟು ಮುಖ ಡಲ್ಲಾಗಿದೆ, ನಾಳೆ ಬೇರೆ ಮದುವೆ ಇದೆ ಅಲ್ವಾ ಅಂದಾಗ ಅಯ್ಯೋ ಶಿಟ್ ಮರ್ತುಬಿಟ್ಟೆ ಆಯಿತಾ ಅಂದಾಗ ಅದಕ್ಕೆ ನಿಮ್ಮ ಮುಖ ಬಾಡೋಗಿರೋದು, ಮೊದಲು ಹೋಗಿ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ತೊಗೊಳ್ಳಿ ಅಂತ ಹೇಳಬೇಕಾದ್ರೆ ಶಾರದಾ ಬರ್ತಾಳೆ. ಆಗ ಶಾರದಾ ಹೇಳ್ತಾ ಇರ್ತಾಳೆ, ವೈದೇಹಿಯವರೇ ತಪ್ಪು ತಿಳ್ಕೊಬೇಡಿ, ವಿಮಲಮ್ಮ ಕೆಳಗಡೆ ಹೋಗಿ ಬರೋ ಅಷ್ಟೊತ್ತಿಗೆ ಸುಸ್ತಾಗುತ್ತೆ, ಏನಾಗಲ್ಲ, ಹಾಗೆ ಇಲ್ಲೇ ಕೂತ್ಕೊಳ್ಳಿ ಬಿಡಿ ಅಂತ ಅಂದಾಗ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ರೀ ಶಾರದಾ, ಅವರು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಬೇಕು ಅಂತ ವೈದೇಹಿ ಹೇಳ್ತಾ ಇರಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ಶಾರದಾ ಹೇಳೋದು ಕರೆಕ್ಟ್ ಇದೆ, ನಾನು ಯಾವಾಗಲೂ ಕೆಳಗಡೆ ಹೋಗಿ ಬರೋಕ್ಕಾಗಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ನೀವೆಲ್ಲೂ ಬರಬೇಡಿ, ಸಿದ್ಧಾರ್ಥ ಸರ್ ಪಕ್ಕದಲ್ಲಿರಿ, ನಾನು ಹೋಗಿ ಟ್ಯಾಬ್ಲೆಟ್ ತೊಗೊಬರ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಮುರಳಿಗೂ ವೈದೇಹಿಗೂ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಕೋಪ ಮಾಡ್ಕೊಬಿಟ್ಟು ಶಾರದಾ ನಿಂತ್ಕೊಂತ ವೈದೇಹಿ ಹೇಳ್ತಾ ಇರ್ತಾಳೆ, ಏನು ಹೇಳಿ ಅಂತ ಅಂದಾಗ ನಿಂದು ಯಾಕೋ ಹತ್ಯೆ ಆಯಿತು ಅಂತ ಹೇಳ್ಬೇಕಾದ್ರೆ ನಾನೆಲ್ಲ ಅತಿಯಾಗಿ ಆಡ್ತಾ ಇದ್ದೀನಿ, ಅತಿಯಾಗಿ ಆಡ್ತಾ ಇರೋದು ನೀವು, ವಿಮಲಮ್ಮಂದು ದೊಡ್ಡ ಗುಣ, ನಿಮ್ಮನ್ನು ಮದುವೆ ಕರೆದಿರೋದೇ ಹೆಚ್ಚು, ಅಂಥದ್ರಲ್ಲಿ ಅತಿಯಾಗಿ ಆಡ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ಏನು ಈ ರೀತಿ ಮಾತಾಡ್ತಿದ್ಯಾ, ಯಾರೇ ಅತಿಯಾಗಿ ಆಡ್ತಿರೋದು ಅಂತ ಅನ್ಬೇಕಾದ್ರೆ ನಿಮ್ಮಿಬ್ಬರು ವಿಷಯ ಗೊತ್ತಾಗಿ ಈ ಮದುವೆ ಏನಾದರೂ ನಿಂತರೆ ನಾನಂತೂ ಸುಮ್ಮನೆ ಬಿಡಲ್ಲ, ಈ ಮದುವೆ ಅಚ್ಚುಕಟ್ಟಾಗಿ ನಡಿಬೇಕು, ಅದಷ್ಟೇ ನನಗೆ ಆಸೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ವೈದೇಹಿ ತುಂಬ ಕೋಪ ಮಾಡಿಕೊಂಡು ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಹಾಗೆ, ನೀನು ಮಾತಾಡೋದು ಮಾತ್ರ ಸರಿ ಇದೆಯಾ, ಯಾಕೆ ನಾನು ಮದುವೆ ಯಾಕೆ ನಿಲ್ಲಿಸ್ಲಿ, ಸಿದ್ದು ನನಗೆ ಮಗನ ಸಮಾನ, ಅವ್ನ ಮದುವೆ ಚೆನ್ನಾಗಾಗಲಿ ಅನ್ನೋದೇ ಅಷ್ಟೇ ನನಗೂ ಆಸೆ ಇರೋದು ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾಳೆ, ಈ ಮದುವೆ ಏನಾದರೂ ನಿಂತೋದ್ರೆ ಅದು ನಿನ್ನಿಂದ ನಿಂತೋಗುತ್ತೆ, ಯಾಕೆಂದರೆ ಸಿದ್ದನ ಬುಟ್ಟಿಗೆ ಹಾಕೋಬೇಕು ಅಂತ ಇರೋ ಆಸೆ ನಿನಗಿರೋದು, ಇಲ್ಲಾರಿಗೂ ಆ ಥರ ಆಸೆ ಇಲ್ಲ ಕಣೆ ಅಂತ ಅನ್ಬೇಕಾದ್ರೆ ಶಾರದನಿಗೆ ತುಂಬ ಬೇಜಾರಾಗಿ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ಏನು ನಾನು ಮದುವೆ ನಿಲ್ಲಿಸ್ತೀನಿ ಅಂತ ಅಂದಾಗ ನನಗೇನು ಹೇಳಕ್ಕೆ ಹೋಗಬೇಡ, ನನಗೆ ತುಂಬ ಚೆನ್ನಾಗಿ ಗೊತ್ತು, ಮೊದಲು ನಿನ್ನ ಕಾಲದಡಿ ಎಷ್ಟು ಕೆಸರಿದೆ ಅನ್ನೋದು ನಾನು ನೋಡ್ಕೊ ಅಂತ ಹೇಳ್ಬಿಟ್ಟು ಹೊರಟು ಹೋಗ್ತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ಪಲ್ಲವಿನ ಕೇಳ್ತಾ ಇರ್ತಾನೆ ಯೋಗಿ. ಏನಂದ ಸಿದ್ದು ಅಂತ ಅನ್ಬೇಕಾದ್ರೆ, ನೀನು ಹೇಳಿದ ನಿಜ ಕಣೋ, ಅವನೇನು ಹೇಳ್ತಿಲ್ಲ, ಹೋಗು ಅಂತ ಸುಮ್ಮನೆ ಕಳಿಸ್ಬಿಟ್ಟ ಅಂತ ಅಂದಾಗ, ನಾವು ತಾನೇ ಏನು ಮಾಡೋಕ್ಕಾಗುತ್ತೆ, ಬಿಟ್ಟಾಕು ಅಂದಾಗ, ಏನು ಯೋಗಿ ಈ ಥರ ಹೇಳ್ತಿದ್ದೀಯಾ, ಅವ್ನು ನಮ್ಮ ಬೆಸ್ಟ್ ಫ್ರೆಂಡ್ ಕಣೋ, ಅವ್ನ ಜೀವನ ಹಾಳಾಗೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ, ನಾವೇನಾದರೂ ಮಾಡಬೇಕು ಅಂತ ಪಲ್ಲವಿ ಹೇಳ್ತಾ ಇರ್ತಾಳೆ. ನೋಡು ಯೋಗಿ, ಪ್ರೀತಿ ಮಾಡೋರನ್ನ ದೂರ ಮಾಡಬಾರ್ದು ಕಣೋ, ಆ ರೀತಿ ಏನಾದರೂ ಮಾಡಿದರೆ ಪ್ರೀತಿಗೆ ಅವಮಾನ ಅಂತ ಅಂದಾಗ, ನಾವೇನು ಮಾಡೋಕ್ಕಾಗುತ್ತೆ ಹೇಳು ನೋಡೋಣ, ನಾವು ಹೋಗಿ ಮನೆಯವ್ರಿಗೆ ವಿಷಯನ ಹೇಳೋಕ್ಕಾಗುತ್ತಾ ಅಂದಾಗ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು, ನಾವೇನು ಹೇಳೋಕ್ಕಾಗಲ್ಲ, ಆದರೆ ನಾವೇ ಏನಾದರೂ ಮಾಡಿ ಸರಿ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ. ಆಗ ನಾವೆಲ್ಲ ರೆಡಿ ಇದ್ದೀವಿ ಅಂತ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ಬೇಕಾದ್ರೆ ಪಲ್ಲವಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಏನು ಪ್ಲ್ಯಾನ್ ಮಾಡಿದ್ಯಾ ಹೇಳು ಅಂತ ಯೋಗಿ ಹೇಳಬೇಕಾದ್ರೆ, ಎಲ್ಲ ಪ್ಲ್ಯಾನು ಹೇಳಿದಾಗ, ಇದು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋಣ, ಖಂಡಿತ ವರ್ಕ್ ಆಗುತ್ತೆ ಎಂದಾಗ ಎಲ್ಲರೂ ತುಂಬ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ಹೋಗ್ತಿರ್ಬೇಕಾದ್ರೆ ಪಲ್ಲವಿ ಬಂದು ಶಾರದವ್ರೆ ಅಂತ ಕರೆದಾಗ, ಏನು ಹೇಳಿ ಅಂತ ಅಂದಾಗ, ನಾನು ಸಿದ್ದು ಫ್ರೆಂಡು, ಕ್ಲೋಸ್ ಫ್ರೆಂಡು, ನನಗೆ ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಪರಿಚಯ ಇದೆ ಅಂತ ಅಂದಾಗ, ಓ ಹೌದಾ, ನಮಸ್ಕಾರ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಶಾರದವ್ರು ಇಲ್ಲ ಅಂತಂದರೆ ಆ ಮನೇಲಿ ಏನು ನಡೆಯಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಎಂದಾಗ, ಹಾಗೆಲ್ಲ ಏನಿಲ್ಲ, ಆ ಮನೆ ಒಂಥರ ನನಗೆ ತಾಯಿ ತವರಿದ್ದಂಗೆ, ನಾನು ಕಷ್ಟದಲ್ಲಿದ್ದಾಗ ಅದನ್ನು ಮಡಿಲಿಗೆ ಹಾಕ್ಕೊಂಡು ತಾಯಿ ಹೇಗೆ ತನ್ನ ಮಡಿಲಲ್ಲಿ ಮಗುನ ಕಾಪಾಡ್ತಾಳೋ ಆ ರೀತಿ ಆ ಮನೆ ನನ್ನನ್ನು ಕಾಪಾಡಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅವ್ರನ್ನೆಲ್ಲ ನಾನು ತುಂಬ ಹಚ್ಕೊಂಡಿದ್ದೀನಿ ಅಂತ ಸಿದ್ದನ ನೋಡಿ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಏನಾಯಿತು, ನಾನೇನಾದರೂ ತಪ್ಪಾಗಿ ಮಾತಾಡಿನ ಅಂತ ಅಂದಾಗ, ಏನಿಲ್ಲ ಬಿಡಿ, ಏನೋ ಇಮ್ಯಾಜಿನೇಷನ್ ಮಾಡ್ಕೋತಿದ್ದೆ, ಏನೋ ಯೋಚನೆ ಮಾಡ್ತಿದ್ದೆ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಕೈ ನೋಡ್ಬಿಟ್ಟು ಹೇಳ್ತಾ ಇರ್ತಾಳೆ, ಇದೇನಿದು ಸಿದ್ಧಾರ್ಥ ಅಂತ ಹೆಸರು ಬರ್ಸ್ಕೊಂಡಿದ್ದೀರಾ ಅಂತ ಅಂದಾಗ, ಅದು ಅಂತ ಹೇಳ್ಬೇಕಾದ್ರೆ ನನಗೆ ಆಗಲೇ ಗಲಾಟೆಲಿ ಎಲ್ಲ ಅರ್ಥ ಆಯಿತು, ನನಗೆ ಗೊತ್ತಾಯಿತು, ನಾನೇನು ಅಂದ್ಕೊಳ್ಳಲ್ಲ, ಸಿದ್ದು ಮೇಲೆ ನಿಮ್ಗೆ ಏನಾದರೂ ಒಳ್ಳೆ ಅಭಿಪ್ರಾಯ ಇದೆಯಾ ಅಂತ ಅಂದಾಗ, ಮತ್ತೆ ಸಿದ್ದು ಮುಖ ನೋಡಿಕೊಂಡು ಹಾಗೆ ಕಣ್ಣೀರು ಹಾಕ್ಕೊಂಡು ಶಾರದಾ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.